ಹೆಲೋ ಎವ್ರಿವನ್, ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಲೈಕು ಶೇರು ಮಾಡಿ. ನನ್ನ ಎಲ್ಲ ವಿಡಿಯೋ ನಿಮಗೆ ಬರೋಕ್ಕೆ ಬೆಲ್ ಐಕಾನ್ ಮೇಲೆ ಆಲ್ಗೆ ಕ್ಲಿಕ್ ಮಾಡಿ. ನಾನಿವತ್ತು ನನ್ನ ಗಾರ್ಡನ್ನಲ್ಲಿ ಬೆಳೆದಿರೋ ನೆರಳೆ ಕುಡಿ ಅಂದರೆ ಬೋನ್ ಸೆಟ್ಟರ್ ಅಂತ ಕರೀತಾರೆ, ಇದರಿಂದ ಸಾಂಬಾರನ್ನ ಮಾಡ್ತಿದ್ದೀನಿ. ಈ ನೆರಳೆ ಕುಡಿ ಮುರಿದಿರೋ ಬೋನಿಗೆ ತುಂಬ ಒಳ್ಳೆಯದು, ಜೊತೆಗೆ ಜಾಯಿಂಟ್ ಪೇನ್ಗೆಲ್ಲ ತುಂಬ ಒಳ್ಳೆಯದು. ಇದರಿಂದ ಚಟ್ನಿ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಹೀಗೆಲ್ಲ ಮಾಡ್ತಾ ಉಪಯೋಗಿಸ್ಬೋದು. ಇದನ್ನು ಎಳೆದನ್ನು ನೋಡಿ ಬಿಡಿಸ್ಕೊಬೇಕು. ಬಿಡಿಸ್ಕೊಂಡು ಬಂದ ನಂತರ ಇದನ್ನು ಕೈಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬಿಡಿಸ್ಬೇಕು, ಇಲ್ಲ ಅಂತ ಅಂದರೆ ಕೈ ತುರಿಸುತ್ತೆ. ಇದರಲ್ಲಿರೋ ನಾರನ್ನು ಈ ರೀತಿ ಸಪ್ರೇಟ್ ಮಾಡ್ಕೊಬೇಕು. ಜಾಯಿಂಟ್ನ ಎಣ್ಣೆ ಹಚ್ಕೊಂಡೇ ಬಿಡಿಸೋದು ಇದೆ. ಹಾಗಾಗಿ ನಂತರ ಇವಾಗ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನೆರಳೆ ಕುಡಿನ ಬಿಡಿಸಿರೋದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು. ನಂತರ 2 ಸ್ಪೂನಷ್ಟು ತೊಗರಿಬೇಳೆನ ಹುರ್ಕೊತಾ ಇದ್ದೀನಿ. ನಂತರ ಮಿಕ್ಸಿ ಜಾರಿಗೆ ತೊಗರಿಬೇಳೆ, ಈರುಳ್ಳಿ, ಹುರಿದಿಟ್ಟಿಂತ ನೆರಳೆ ಕುಡಿ, ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟು, 2 ಟೀ ಸ್ಪೂನಷ್ಟು ಸಾಂಬಾರು ಪುಡಿ, 1 ಬೌಲಷ್ಟು ತೆಂಗಿನಕಾಯಿ, ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಈ ರುಬ್ಬಿದ ಪೇಸ್ಟನ್ನ ನಂತರ ಏನು ಮಾಡ್ತೀನಿ ಅಂದರೆ ಮತ್ತೆ ಒಂದು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಅದೇನು ರುಬ್ಕೊಂಡಿರ್ತೀವಲ್ಲ ಅದನ್ನು ಪೇಸ್ಟನ್ನ ಇದಕ್ಕೆ ಹಾಕಿ ಸ್ವಲ್ಪ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ನಂತರ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಕು. ತಿಳಿ ಸಾಂಬಾರು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ತುಂಬ ಒಳ್ಳೆಯದು ಇದು. ಥ್ಯಾಂಕ್ ಯು.